ನಾನ್ ಭರತನಾಟ್ಯ ಮಾಡೋದನ್ನ ನಾನ್ ಯಾರಿಗೂ ಹೇಳಿಲ್ವಲ್ಲ. ನನ್ನ ಹತ್ರನೂ ಹೇಳಿಲ್ಲ. ಆದ್ರೂ ಮುಚ್ಚಿಡೋದಕ್ಕೆ ಅದೇನ್ ಸೀಕ್ರೆಟ್ ಅಲ್ವಲ್ಲ, ಅದಕ್ಕೆ ಅಮ್ಮ ನಿನ್ ಹೆಸರನ್ನು ಬರ್ದಿದ್ದಾರೆ. ಆದ್ಯಾ, ತಗೊಳಮ್ಮ. ನಮ್ಮಪ್ಪ ನನಗ್ ಕೊಟ್ಟಿರೋ ಗೆಜ್ಜೆಗಳನ್ನ ನಿಮ್ಮಮ್ಮನಿಗೆ ನಾನ್ ಕೊಟ್ರೆ ಸಂಧ್ಯಾ ನಿನಗ್ ಕೊಟ್ಲು. ಈ ಗೆಜ್ಜೆಗಳನ್ನ ಕಟ್ಕೊಂಡು ಅಮೆರಿಕದಲ್ಲಿ ನೃತ್ಯ ಪ್ರದರ್ಶನ ಮಾಡಿ ಶಬಾಷ್ ಅನ್ನಿಸ್ಕೊಂಡೆ. ಈಗ ಮತ್ತೆ ರಾಮನ್ ದೇವಸ್ಥಾನದಲ್ಲಿ ನೀನು ನೃತ್ಯ ಮಾಡುವಂತ ಸಂದರ್ಭ ಒದಗ್ ಬಂದಿದೆ ಆದ್ಯಾ. ನನ್ನ ಒಂದ್ ಮಾತನ್ನು ಕೇಳ್ದೆ, ಅದ್ ಹೇಗ್ ನನ್ನ ಹೆಸರನ್ನ ಕೊಟ್ರಿ? ಆದ್ಯಾ, ನಾನು ನಿನ್ನನ್ನು ಕೇಳಲಿಲ್ಲ, ಆದ್ರೆ ನಿಮ್ಮಮ್ಮ ನನ್ನನ್ನು ಕೇಳಿದ್ಲು. ನನ್ನ ಮಗಳು ರಾಮಪುರದಲ್ಲಿ ಅಮೆರಿಕದ ಹುಡುಗಿ ಹಾಗಿಲ್ಲ, ಅವಳು ಅಪ್ಪಟವಾದ ಕನ್ನಡದ ಹುಡುಗಿ ಹಾಗಿದ್ದಾಳೆ. ಅವಳು ಯಾವ ಲೋಕದಲ್ಲಿದ್ರೂ ಸರಿ, ಅವಳನ್ನ ಸಂತೋಷ ಪಡಿಸೋಕೆ ಈ ಗೆಜ್ಜೆ ಕಟ್ಕೋ ಅಂತ ಹೇಳಿದ್ಲು. ಮನೇಲೂ ಕೂಡ ಯಾರೂ ಅಭ್ಯಂತರನೇ ಮಾಡಲಿಲ್ಲ. ನೀನೇನು ಯೋಚನೆ ಮಾಡಬೇಡ ಆದ್ಯಾ. ನಮ್ಮಮ್ಮ ನನ್ಗೆ ಈ ಗೆಜ್ಜೆನ ಮುಟ್ಟೋದಕ್ಕೂ ಬಿಡ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ನಿನಗೆ ಕೊಟ್ಟಿದ್ದಾರೆ ಅಂದ್ರೆ ಅದು ನೀನೇ ಅರ್ಥ ಮಾಡ್ಕೋ. ಹೊರಡೋಣವಾ? ನಡೀರಿ. ಏನ್ರಿ? ಬಿಟ್ಟು ಆದ್ಯಕ್ಕನ್ ಕರೆಯೋ. ದೊಡಮ್ಮ ದೊಡಮ್ಮ, ಏನು? ಆದ್ಯಕ್ಕ ಎಲ್ಲೂ ಕಾಣಿಸ್ತಿಲ್ಲ ದೊಡಮ್ಮ. ಕಾಣಿಸ್ತಿಲ್ಲ ಅಂದ್ರೆ ಏನು? ಮನೆಯೆಲ್ಲ ಹುಡುಕದ್ಯಾ? ಹುಡುಕ್ತೆ ದೊಡಮ್ಮ, ಎಲ್ಲೂ ಕಾಣಿಸ್ತಿಲ್ಲ. ಲೇ, ಹಿತ್ಲಲ್ಲಿ ನೋಡ್ದ? ನೋಡ್ದೆ ಮಾವ, ಅಲ್ಲೂ ಇಲ್ಲ. ಭರತನಾಟ್ಯ ಮಾಡು ಅಂತ ಬಲವಂತ ಮಾಡಿದಕ್ಕೆ ಹೋದವಳು ಅಲ್ಲಿಂದ ಹಾಗೆ ಹೊರಟೋಗ್ತಾಳೇನೋ. ಹೆಸರು ಕೊಡೋದಲ್ಲ, ಈ ಮನೆಗಿರೋ ಹೆಸರನ್ನ ಹಾಳು ಮಾಡಬಾರ್ದು ಅಂತ ಹೇಳದ್ನಲ್ವೇನಮ್ಮ. ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ವಲ್ಲ ರಾಜು. ಅನುಮಾನ ಪಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದ್ ಯಾಕೆ? ಅಲ್ಲಿಗೆ ಹೋದ್ಮೇಲೂ ಬರ್ಲಿಲ್ಲ ಅಂದ್ರೆ
ಬರ್ತಾಳೆ ಅಪ್ಪ. ಬರ್ಲಿಲ್ಲ ಅಂದ್ರೆ ನಿನ್ ಬಾಯಿಂದ ಹಾಡು ಬರಕ್ ಮುಂಚೆನೆ ನನಗ್ ತಲೆಗೊಂದು ಮಾತಂತಾರೆ. ಅತ್ತೆ, ಆ ಶ್ರೀರಾಮಚಂದ್ರ ಪ್ರಭು ನನ್ನ ನಿವೇದನೆನ ಅರ್ಥ ಮಾಡ್ಕೊಂಡು ಆದ್ಯನ ಅಲ್ಲೇ ಬರೋ ಹಾಗೆ ಮಾಡ್ತಾನೆ. ಒಂದ್ ಕೆಲಸ ಮಾಡ್ತೀನಿ ಅತ್ತೆ, ಆದ್ಯಾಗೆ ಹೊಟ್ಟೆ ನೋವು ಅಂತ ನಾನೇ ಮಾವನ್ನ ಮ್ಯಾನೇಜ್ ಮಾಡ್ತೀನಿ. ಸೀನು, ನಿಮ್ ಮನೆಯಿಂದ ಒಂದ್ ಹುಡುಗಿ ಭರತನಾಟ್ಯ ಮಾಡ್ತಿದ್ದಾಳಂತ ಊರವರೆಲ್ಲ ನಿಮ್ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ಒಂದು ಕಾಲದಲ್ಲಿ ಜಾನಕಿ ಅಮ್ಮವ್ರು ನಾಟ್ಯ ಮಾಡ್ತಿದ್ರೆ ಸುತ್ತಮುತ್ತ ಊರಿನವರೆಲ್ಲ ಬಂದು ನಿಮ್ ಬಗ್ಗೆನೆ ಹೆಮ್ಮೆಯಿಂದ ಮಾತಾಡ್ತಿದ್ರು. ಈಗ್ಲೂ ಕೂಡ ಅದೇ ರೀತಿ ಮಾತಾಡ್ಕೋತಿದ್ದಾರೆ. ನಿಮ್ಮ ಹುಡುಗಿ ಹಾಡು, ಅಮೆರಿಕ ಹುಡುಗಿ ಭರತನಾಟ್ಯ ನೋಡಿ ಊರ್ನವರೆಲ್ಲ ಮೆಚ್ಕೊಳ್ಳೋಂತ ಸಂದರ್ಭ ಬರೋ ಹಾಗಿದೆ. ಎಲ್ಲಾ ದೇವ್ರಿಚ್ಛೆ. ಈಗಷ್ಟೇ ನಾನು ಹೇಳಿದ್ನಲ್ಲ, ಕಲ್ಯಾಣಿ ಜೊತೆಗೆ ಆ ಮೇಲ್ಗಡೆ ಭಾಗನೂ ಸ್ವಚ್ಛ ಮಾಡಿಸಿ, ಆಯ್ತಾ? ಅದ್ಯಾಕ ಇನ್ನೂ ಬರ್ಲಿಲ್ವಲ್ಲ ಅಕ್ಕ? ಹೌದು ಕಣೋ, ನನಗೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕಕ್ಕ? ಗೊತ್ತಿಲ್ಲ ಕಣೋ. ರಾಜಲಕ್ಷ್ಮಿ, ನಾಟ್ಯ ಮಾಡ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ಲಾ? ಅಮ್ಮನೂ ಕೂಡ ಕೇಳಿದ್ರು. ಅಮ್ಮನ ಹತ್ರನೂ ಮಾಡ್ತೀನಿ ಅಂತಾನೆ ಅಂದ್ಲು. ಮತ್ತೆ ಇನ್ನೂ ಯಾಕೆ ಬಂದಿಲ್ಲ? ಏನೋ ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ. ನಾನೊಂದ್ಸಲ ಅಮ್ಮನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ, ಆದ್ಯ ಇನ್ನೂ ಬಂದಿಲ್ಲ ಅಮ್ಮ. ಕಡೆ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅತ್ತೆ, ಸೀನು, ಮಾವನ್ಗೆ ಏನು ಹೇಳಕ್ ಆಗ್ಲಿಲ್ಲ. ಲಿಸ್ಟಲ್ಲಿ ಹೆಸರು ಬರೆದು ಕಮಿಟಿಯವರು ಕೊಟ್ಟಿರೋದು ಇಡೀ ಊರಿಗೆ ಗೊತ್ತಾಗಿದೆ. ಆದ್ಯ ಒಂದ್ ವೇಳೆ ಬರ್ದೇ ಇದ್ರೆ ಮಾವ ಅದೇನ್ ಮಾಡ್ತಾರೋ ಅಂತ ಯೋಚನೆ ಮಾಡಿ ಭಯ ಆಗ್ತಾ ಇದೆ. ಭಕ್ತರಲ್ಲಿ ಒಂದು ಮನವಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ. ಭಕ್ತರೆಲ್ಲರೂ ಸ್ಟೇಜ್ ಹತ್ರ ಬರಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ನೋಡಿದ್ಯಾ ಪಾರ್ವತಿ? ಏರ್ಪಾಡೆಲ್ಲ ಚೆನ್ನಾಗ್ ಮಾಡಿದಾರಲ್ವಾ ಅತ್ಗೆ? ನಾನ್ ಹೇಳಿದ್ದು ಏರ್ಪಾಟ್ಗಳನ್ನಲ್ಲ, ಜಾನಕಿ ಅತ್ತಿಗೆ ಪರದಾಟನ. ಆದ್ಯ ಬಂದಿಲ್ಲ ಅಂತ ಮುಖ ಹೇಗ್ ಸೆಪ್ಪಗಾಗಿದೆ ಅಂತ ನೋಡು. ನಿನ್ ಮಗ ಸೀನು ಕೂಡ ಸ್ವಲ್ಪ ಭಯ ಪಡ್ತಿರೋ ಹಾಗಿದೆ ಅಲ್ವಾ? ಯಾಕಿರಲ್ಲ, ಅತ್ತೆ ಅಂದ್ರೆ ಅಷ್ಟು ಅಭಿಮಾನ ಅವನಿಗೆ. ಅತ್ತೆ ಬನ್ನಿ ಅತ್ತೆ, ಹೋಗೋಣ. ಬನ್ನಿ ಬನ್ನಿ. ಛಾಯಾ, ಬಿಟ್ಟು ಛಾಯಾ, ಎದ್ದೇಳು ಬಿಟ್ಟು. ಏನಾಯ್ತೆ? ಯಾಕಿಷ್ಟು ಅವಸರದಲ್ಲಿದ್ಯಾ? ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟಕ್ಕೂ ಆದ್ಯ ಬಂದ್ಲಾ ಇಲ್ವಾ? ಇನ್ನೂ ಬರ್ಲಿಲ್ಲ. ಮತ್ತೆ ಹೇಗೆ? ಏನು, ಮೊದ್ಲು ನಾವ್ ಇಲ್ಲಿಂದ ಹೋಗೋಣ ಬಾ. ಆದ್ಯ, ಅತ್ತೆ ಅಲ್ಲಿ ನೋಡಿ, ಆದ್ಯ. ಗೆಜ್ಜೆ ಕಟ್ಕೊಂಡಿದ್ರೆ ಎಷ್ಟು ಮುದ್ದಕ್ಕೆ ಕಾಣ್ತಾಳಲ್ವಾ? ಲಕ್ಷಣವಾಗಿದ್ದಾಳೆ.
ಬನ್ನಿ ಅತ್ತೆ. ನೋಡಿದ್ಯಾ ರಾಜು, ಎಷ್ಟ್ ಚೆನ್ನಾಗ್ ಮಾಡಿದ್ಲು ನಾಟ್ಯನ. ಹೌದು, ಹೇಗಂದ್ರೆ ಹಾಕೊಂಡು ಎಲ್ ಮರ್ಯಾದೆ ತೆಗಿತಾಳೋ ಅನ್ಕೊಂಡಿದ್ದೆ. ಆದ್ರೆ ಅದ್ಭುತವಾಗಿ ಮಾಡಿ ನನ್ ಮಾತನ್ನ ಸುಳ್ಳು ಮಾಡಿಸಿದ್ಲು. ರಾಜಾರಾಮ್ ಅವರೇ, ರಾಜಲಕ್ಷ್ಮಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ನಾವ್ ಇದಕ್ಕೂ ಮುಂಚೆ ನೋಡಿದ್ವಿ. ಆದ್ರೆ ಇವತ್ತು ಅದಕ್ಕಿಂತ ಚೆನ್ನಾಗಿ ಹಾಡಿದ್ಲು. ಆ ಅಮೆರಿಕ ಹುಡುಗಿ ಕೂಡ ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡಿದ್ಲು. ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ. ಹುಡುಗಿದು ಅಮೆರಿಕ ಆದ್ರೂ ಇರೋದು ರಾಜಾರಾಮ್ ಸರ್ ಮನೇಲಲ್ವಾ. ನಾನು ಮೊದ್ಲೇ ಹೇಳಿದ್ದೆ, ಅವ್ರ ಮನೇಲಿ ಕಲ್ಲಿದ್ರು ಕೂಡ ಅದು ರತ್ನ ಆಗಿ ಬದಲಾಗುತ್ತೆ ಅಂತ. ಆ ಹುಡುಗಿ ನೃತ್ಯ ಮಾಡ್ತಿದ್ರೆ ಚಿಕ್ಕಂದಿನಲ್ಲಿ ಕಾವೇರಿ ದಡದಲ್ಲಿ ನಾಟ್ಯ ಕಲಿತಾ ಇದ್ದ ಜಾನಕಮ್ಮನೇ ನೆನಪಿಗೆ ಬಂದ್ರು. ದೊಡ್ಡಮ್ಮನ ಗುಣಗಳು ಅವಳಿಗೂ ಬಂದಿದೆ. ಏನ್ ಜಾನಕಮ್ಮನವ್ರೆ? ಇದರಲ್ಲಿ ನನ್ನ ಲಕ್ಷಣ ಏನೂ ಇಲ್ಲ. ಅವಳೇ ಸ್ವತಃ ಕಲ್ತ್ಕೊಂಡಿದ್ದಾಳೆ. ಆದ್ರೂ ನೀವೊಂದ ಹಾಗೆ ನಮ್ಮನೇಲಿರೋ ಹುಡುಗಿ ಅಷ್ಟು ಮಾತ್ರನೂ ಕಲಿತಿದ್ರೆ ಹೇಗೆ? ಬರ್ತೀನಿ ರಾಜಾರಾಮ್ ಅವ್ರೆ. ನಮಸ್ಕಾರ. ಇವತ್ತು ಈ ಊರಿಗೆ ಹಬ್ಬ ಬಂದಿದೆ ಅನ್ಕೊಳ್ಳಿ. ಬರ್ತೀನಮ್ಮ. ಒಳ್ಳೇದು. ಬರ್ತೀನಿ ಸರ್. ಬರ್ತೀನಿ ರಾಜಾರಾಮ್ ಅವ್ರೆ, ಬರ್ತೀನಮ್ಮ. ಆಯ್ತು. ರಾಜು, ಮೌನವಾಗಿದ್ರು ನನ್ ಮಗನ್ ಮನ್ಸು ಏನ್ ಯೋಚನೆ ಮಾಡ್ತಿದೆ ಅಂತ ನಂಗೊತ್ತು. ಪದ್ಮಾ, ಪಾರ್ವತಿ, ಬನ್ರಮ್ಮ ಹೋಗೋಣ. ಬಾ. ಬನ್ನಿ ಅತ್ಗೆ. ಜಾನಕಿ, ಏನ್ರಿ ನನ್ನನ್ನ ಕರೆದ್ರ? ಇದಕ್ ಮೊದಲು ಅವಳು ಬರ್ತಾಳೋ ಬರಲ್ವೋ ಅಂತ ಅನುಮಾನ ಇತ್ತು. ಆದ್ರೆ ಈಗ ಅವಳು ಭರತನಾಟ್ಯ ನೋಡಿ ನನ್ನ ಮನಸ್ಸು ಆನಂದದಿಂದ ತುಂಬ ಹೋಯ್ತು. ಈ ಆನಂದದ ಕ್ಷಣಗಳು ಹೀಗೆ ಇನ್ ಮುಂದೆ ಕೂಡ ನಮ್ಮ ಮನೇಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಶಾಶ್ವತವಾಗಿ.
ಆದ್ಯ ನನ್ ಹಾಡನ್ನ ಈ ಕಿವಿಲ್ ಕೇಳಿ ಈ ಕಿವಿಲ್ ಮರ್ತ್ ಹೋಗ್ತಾರೆ, ಆದ್ರೆ ನಿನ್ ನಾಟ್ಯನ್ ಮಾತ್ರ ಊರಲ್ಲಿ ಎಲ್ರೂ ನೆನ್ಪಿಟ್ಕೊಳ್ತಾರೆ. ಹೌದು ಆದ್ಯ, ನಿನ್ನ ನೃತ್ಯ ಪ್ರದರ್ಶನ ನೋಡಿದ್ಮೇಲೆ ಜನಗಳ ಜೊತೆ ಇವರಪ್ಪನೂ ಕೂಡ ಮೆಚ್ಕೊಂಡ್ಬಿಟ್ರು. ನನ್ನ ಹತ್ರ ಕೂಡ ಮಾತಾಡಿದ್ರು. ಆ ಸಂತೋಷಕ್ಕೆನೆ ಈ ಸ್ವೀಟ್ ಮಾಡಿದೀನಿ. ತಗೋ, ತಿನ್ನು ತಿನ್ನು, ತಗೋಬಿಟ್ಟು. ಚೆನ್ನಾಗಿ ಹೇಳಿದೆ ಬಿಡು. ತಗೋ ತಗೋ. ಸೀನು, ನೀನು ತಗೋ. ಅದಕ್ಕೆ ಸೂಪರ್ ಆಗಿದೆ, ನಂಗೆ ಇನ್ನೊಂದು ಬೇಕು. ಮೊನ್ನೆ ನಾನ್ ಮಾಡಿದ್ರೆ ತಿನ್ಲಿಲ್ಲ, ಆದ್ರೆ ಜಾನ್ ಕಕ್ಕ ಮಾಡಿದ್ ಮಾತ್ರ ದಿನ ಪೂರ್ತಿ ತಿಂತಾನೆ ಇರ್ತೀರಾ. ನೀನ್ ಯಾವಾಗ ಮಾಡಿದ್ದೆ? ಮಾಡ್ಬೇಕು ಅಂತ ಅನ್ಕೊಂಡಿದ್ಲೋ. ಆ ವಿಷಯನ ಪಕ್ಕಕ್ಕಿಡಿ. ತುಂಬಾ ದಿನಗಳಾದ್ಮೇಲೆ ಎಲ್ರೂ ಸಂತೋಷವಾಗಿದ್ದೀವಿ. ಯಾರಿಂದ ನಾವು ಆನಂದನ ಕಳ್ಕೊಂಡಿದ್ವೋ ಅವರಿಂದನೇ ಸಂತೋಷ ಪಡೆದ್ವಿ ಅನ್ನೋದು ತುಂಬಾನೇ ಮುಖ್ಯ. ಮತ್ತೆ ನನ್ ಕಡೆಯಿಂದ ಆದ್ಯಾಗೆ ನೀವೇ ಥ್ಯಾಂಕ್ಸ್ ಹೇಳ್ಬಿಡಿ. ಸರಿನಪ್ಪ, ತಗೋ ತಗೋ, ಇನ್ನೊಂದು ತಗೋ. ಅಯ್ಯೋ ಬೇಡ ಬೇಡ ಬೇಡ, ಸೀನು ಸಾಕತ್ತೆ. ಕುಡಿಯೋ ಮೊಮ್ಮಗನೇ. ಮತ್ತೆ ನನ್ ಮಗ ಮಾತಾಡ್ದ ಅಂತ ಜಾನಕಿ ಒಳಗೊಳಗೆ ಸಂತೋಷ ಪಡ್ತಿದ್ದಾಳೆ. ತಗೋ. ಅಕ್ಕನ ಆನಂದ ಈ ಸ್ವೀಟ್ ಅಲ್ಲೇ ಗೊತ್ತಾಗ್ತಿದೆ. ನನಗ್ ನಾಟ್ಯ ಬರುತ್ತೆ, ಮಾಡ್ದೆ. ಇದ್ರಲ್ಲಿ ಸೆಲೆಬ್ರೇಟ್ ಮಾಡೋಂಥದ್ದೇನಿದೆ? ಯಾಕಿಲ್ಲ? ನಮ್ಮಪ್ಪ ಅಮ್ಮನ ಪ್ರೀತಿಯಿಂದ ಜಾನಕಿ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಾತಲ್ಲಿ ವರ್ಣಿಸಕ್ಕಾಗಲ್ಲ. ಹೇಳಮ್ಮ, ಯಾರಕ್ ಶಿಕ್ಷೆ ಕೊಡ್ಬೇಕು? ರಾಜು, ತಾಯಿಯಾಗಿ ನನ್ಗೊಂದು ಅವಕಾಶ ಕೊಡು. ಈ ವಿಷಯನ ನಾನ್ ಸರಿ ಮಾಡ್ತೀನಿ. ಅಮ್ಮ, ನೀನ್ ಏನ್ ಬೇಕಾದ್ರೂ ಮಾಡು, ಆದ್ರೆ ಈ ಮನೆಯಲ್ಲಿ ಇದೇ ಕೊನೆ ತಪ್ಪಾಗಿರ್ಬೇಕು. ಈಗೇನಾಯ್ತು? ಏನೋ ದೊಡ್ಡ ತಪ್ಪು ಮಾಡಿರೋ ಹಾಗೆ ಹೀಗ್ ಮಾತಾಡ್ತಿದ್ದೀರ. ಬಾಯ್ ಮುಚ್ಚು. ತಪ್ಪಂದ್ರೆ ಏನ್ ಗೊತ್ತಾ ನಿಂಗೆ? ತಂದೆ ತಾಯಿ ತಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಕೆಲವು ನಿರ್ಧಾರಗಳನ್ನ ತಗೋತಾರೆ. ಆ ನಿರ್ಧಾರಗಳನ್ನ ಹಾಳು ಮಾಡೋದು ತಪ್ಪೆ. ಈ ಮನೆಯಲ್ಲಿ ತಾಯಿ, ಮಗ, ಹೆಂಡತಿ, ಗಂಡ, ಅಕ್ಕ, ತಂಗಿ, ಅತ್ತಿಗೆ, ತಮ್ಮ ಅಂತ ತುಂಬಾ ಸಂಬಂಧಗಳಿದೆ. ಆ ಸಂಬಂಧನ ಮುರಿಯೋದು ತುಂಬಾ ದೊಡ್ಡ ತಪ್ಪು. ಅಷ್ಟಕ್ಕೂ ಸಂಬಂಧ, ಅದ್ರ ಬೆಲೆ ಗೊತ್ತಿರೋ ವ್ಯಕ್ತಿಗೆ ನೀನ್ ಹುಟ್ಟಿದ್ರೆ ಸಂಬಂಧಗಳ ಬೆಲೆ ಗೊತ್ತಿರ್ತಿತ್ತು. ಅಷ್ಟಕ್ಕೂ ಸಂಬಂಧ ಅಂದ್ರೆ ಏನ್ ಗೊತ್ತಾ? ನಿಮ್ ದೊಡ್ಡಮ್ಮ ಅಲ್ಲಿಂದಾನೇ ಬಂದಿದ್ದು. ಒಂಟಿಯಾಗಿ ಬಂದ್ಲು. ಅವಳ ಪ್ರೀತಿಯಿಂದ, ಒಳ್ಳೆತನದಿಂದ, ತಾಳ್ಮೆಯಿಂದ ಎಲ್ಲರಲ್ಲೂ ತಾನಿದ್ದು ಎಲ್ರಿಗೂ ಅವಳೇ ಆಗಿದ್ಲು. ಅವಳು ಅಂದ್ರೆ ಈ ಮನೆಯಲ್ಲಿ ಗೌರವನೇ. ಈ ಮನೆಯಲ್ಲಿ ಪ್ರತಿ ಒಬ್ಬರಲ್ಲೂ ಅವಳು ಭಾಗ. ಅವಳಿಲ್ದೇನೆ ಈ ಮನೆ ಇಲ್ಲ, ಈ ಮನೆ ಮನುಷ್ಯರು ಇರೋದಿಲ್ಲ. ಅಂತ ವ್ಯಕ್ತಿನ ಈ ಮನೆಗೆ, ಈ ಮನೆ ವ್ಯಕ್ತಿಗಳಿಗೆ ದೂರ ಮಾಡಬೇಕು ಅನ್ಕೊಳ್ಳೋದು ದೊಡ್ಡ ತಪ್ಪು. ನೀನಿರೋದ್ರಿಂದ ನಿನಗೇನ್ ನಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಜಾನಕಿ ಇಲ್ದೇನೆ ಈ ಮನೆ ತುಂಬಾ ನಷ್ಟ ಅನುಭವಿಸುತ್ತೆ.
ತಂಪಾಗಿ ಆಕಾಶದ ಕಡೆ ನೋಡ್ತಾ ಇದ್ದೀನಿ. ಯಾವಾಗಾದ್ರೂ ನೀನ್ ಕಾಣಿಸ್ಲಿಲ್ಲ ಅಂದ್ರೆ ಚಂದ್ರನ್ ನೋಡ್ದಾಗ ನಾನ್ ಕಾಣಿಸ್ತೀನಿ ಅಂತ ನನ್ನ ಆಟ ಆಡಿಸ್ತಿದ್ದೆ. ಅವಾಗ ಅರ್ಥ ಆಗ್ಲಿಲ್ಲ, ಇವಾಗ ಅರ್ಥ ಆದ್ರೂ ಕೇಳೋದಕ್ಕೆ ನೀನೇ ಇಲ್ಲ. ನೀನ್ ಹೇಳ್ತಿದ್ದ ಹಾಗೆ ನಿನ್ ರೂಪನಾದ್ರೂ ಕಾಣಿಸುತ್ತೇನೋ ಅಂತ ನೋಡ್ತಾ ಇದ್ದೇನೆ. ನನಗೆ ಆಕಾಶದಲ್ಲಿರೋ ಕತ್ಲು ಕಾಣಿಸ್ತಿದ್ಯೇ ಹೊರತು ಬೇರೆ ಏನೂ ಕಾಣಿಸ್ತಿಲ್ಲ. ಆ ಕತ್ಲಿನ ಹಾಗೆ ಅವತ್ತು ಇವ್ರು ನನ್ನ ಅನಾಥೆ ಅಂದ್ರು. ಇವತ್ತೇನ್ ನಡೀತು ಅಂತ ನೋಡ್ದೆ ಅಲ್ಲ, ನನಗಾಗಿದ್ ನೋವಿಗಿಂತ ನಿನ್ ಮೇಲೆನೆ ಜಾಸ್ತಿ ಕರುಣೆ ಬರ್ತಿದೆ ಮಮ್ಮ. 20 ವರ್ಷದ ಹಿಂದೆ ಮದ್ವೆ ಮಾಡ್ಕೊಂಡು ಡ್ಯಾಡಿ ಜೊತೆ ಅಮೆರಿಕಾಗ್ ಬಂದೆ. ಇಲ್ಲಿ ನಮಗ್ ಯಾರು ಇಲ್ಲ ಬೇಬಿ ಅಂತ ಹೇಳ್ಕೊಂಡು ಅವ್ರ ಜೊತೆ ನಿನ್ ಜಗಳ ಆಡ್ತಾ ರಾಮಪುರದಲ್ಲಿ ನಮ್ಮ ಅಕ್ಕ ಇದ್ದಾಳೆ, ನನ್ ಸಂಬಂಧಿಕರಿದ್ದಾರೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡು ಖುಷಿ ಪಡ್ತಾ ಇದ್ದೆ. ನೀನು ಲೈಫ್ ಗುಡ್ ಬೈ ಹೇಳುವಾಗ ಯಾವ ನಂಬಿಕೆ ಮೇಲೆ ನಿನ್ ಜಾನಕಿ ಅಕ್ಕನ ಹತ್ರ ಮಾತು ತಗೊಂಡ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಮಮ್ಮ. ನೀನಾಗ್ಲಿ ಡ್ಯಾಡಿ ಆಗ್ಲಿ ಯಾವತ್ತೂ ನನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನನ್ ಕೆನ್ನೆ ಮೇಲೆ ಪ್ರೀತಿಯಿಂದ ಮುತ್ತು ಕೊಟ್ಟಿದ್ದೀರ. ಆದ್ರೆ ಇವರು ನನ್ ಕೆನ್ನೆ ಮೇಲೆ ಹೊಡೆದ್ರು ಮಮ್ಮ. ನನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೀನ್ ಹೇಳಿದ್ದೆ. ನನಗ್ ಹೊಡೆದ್ರು, ನಿಮ್ಮಕ್ಕ ಅಲ್ಲೇ ಇದ್ರು, ಸುಮ್ನೆ ನೋಡ್ತಾ ನಿಂತಿದ್ರು. ನನ್ ಪರವಾಗಿ ಒಂದ್ ಮಾತನ್ನು ಆಡ್ಲಿಲ್ಲ ಮಮ್ಮ. ಅಜ್ಜಿ ನಮಸ್ಕಾರ, ನನಗೆ ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿರಮ್ಮ. ನಮಸ್ಕಾರ ದೊಡ್ಡಪ್ಪ, ನನಗೆ ಆಶೀರ್ವಾದ ಮಾಡಿ. ಇದೇಳಮ್ಮ. ದೊಡ್ಡವರ ಆಶೀರ್ವಾದ ತಗೋತಾ ಇರ್ಬೇಕು ಅಂತ ಅಮ್ಮ ಹೇಳ್ತಾ ಇರ್ತಾರೆ. ಒಳ್ಳೇದೆ, ಆದ್ರೆ ನೀನ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಚಾರು ಅನ್ಕೋತೀನಿ. ನಿಮ್ಮ ಅಮ್ಮ ಯಾರೋ ಗೊತ್ತಾದ್ರೆ ಚೆನ್ನಾಗಿರುತ್ತೆ. ನಿಮ್ ತಂಗಿ. ನನ್ ತಂಗಿನ? ಸ್ವಂತದವರು ಯಾರು ಇಲ್ಲ ಕಣೆ ನನ್ಗೆ, ನಾನು ಒಬ್ನೇ ಅಲ್ವಾ ಪದ್ದು. ನಮ್ ಗೌರಕ್ಕ ನಿಮಗ್ ತಂಗಿನೇ ಆಗ್ತಾಳಲ್ವಾ ಅಣ್ಣ? ಓಹೋ, ಅಂದ್ರೆ ನಿಮ್ಮ ಅಕ್ಕನ ಮಗಳ ಈ ಹುಡುಗಿ? ಹೌದು ರೀ. ಚಾರುಲತನ ನೋಡಿ 3-4 ವರ್ಷ ಆಯ್ತಲ್ವಾ, ಅದಕ್ಕೆ ನೀವ್ ಇವಳ ಗುರ್ತು ಹಿಡಿತಿಲ್ಲ. ಬಾಮ್ಮ ಬಾ. ನಿನ್ ಚಿಕ್ಕಪ್ಪ ಶಿವರಾಜು. ನಮಸ್ಕಾರ ಚಿಕ್ಕಪ್ಪ. ನಮಸ್ಕಾರ. ಇರ್ಲಮ್ಮ. ನಮ್ಮ ಅಕ್ಕ ಜಾನಕಿ. ನಮಸ್ಕಾರ ದೊಡ್ಡಮ್ಮ, ನಂಗೆ ಆಶೀರ್ವಾದ ಮಾಡಿ. ಪರವಾಗಿಲ್ಲ. ಬಾ. ಪದ್ಮಾವತಿ ಅತ್ತೆ ಅಲ್ವಾ? ನಂಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರು ಚೆನ್ನಾಗಿರು. ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಬಂಗಾರ. ನಮಸ್ಕಾರ ಮಾವ, ನನಗೆ ಆಶೀರ್ವಾದ ಮಾಡಿ. ಅಮ್ಮ ಅಮ್ಮ, ನನ್ನ ಹೆಂಡತಿನ ನನ್ಗೆ ಯಾವತ್ತೂ ಕಾಲಿಗೆ ಬಿಡ್ಲಿಲ್ಲ, ನೀನ್ ಕಾಲಿಗೆ ಬಿದ್ದೆ. ನೀನ್ ಸುಖಿ ಭವ ಅಷ್ಟೇ ಅಮ್ಮ. ಅಳಿಯಂದ್ರೆ ವಸುದೇವನ್ ಅಂತವನೇ ಕತ್ತೆ ಕಾಲ್ ಹಿಡ್ಕೊಂಡಿದ್ನಂತೆ. ರಾಜಲಕ್ಷ್ಮಿ. ಅಯ್ಯೋ ಶ್ರೀ ಆಂಜನೇಯಂ. ಏ ಚಾರು, ನಿನ್ ವಯಸ್ಸಿನವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಬಾರ್ದಮ್ಮ.
ಇವಳನ್ನ ಒಳ್ಳೆವಳು ಅನ್ಕೊಂಡಿದ್ದೆ, ಇಷ್ಟೊಂದು ಒಳ್ಳೆವಳ. ಇಡಿಯಟ್, ನೋಡ್ಕೊಂಡ್ ಬರಕ್ಕಾಗಲ್ವಾ? ನೀನ್ ನೋಡ್ಬೇಕು. ಎದುರುಗಡೆ ಯಾರು ಬರ್ತಿದಾರೆ ಅಂತ ಕಾಣಿಸಲ್ವಾ ನಿಂಗೆ? ನಾನು ಸೀನು ಮಾವ ಎಲ್ಲಿದಾರೋ ಅಂತ ಹುಡ್ಕೊಂಡ್ ಬರ್ತಾ ಇದ್ದೆ. ಹಾ, ಈ ಮನೇಲಿ ನಿಮ್ ಡ್ರಮ್ಮು ಮಾವ ಒಬ್ರೇ ಅಲ್ಲ ಇರೋದು, ತುಂಬಾ ಜನ ಇದ್ದಾರೆ. ಮೊದ್ಲು ನಿನ್ ಕಣ್ಣ ದೊಡ್ಡದ್ ಮಾಡ್ಕೋ. ಅಯ್ಯಯ್ಯೋ, ಏನಾಯ್ತು ಆದ್ಯ? ಇವಳಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಜ್ಯೂಸ್ ಎಲ್ಲ ಹೇಗ್ ಚೆಲ್ಲಿದಾಳೆ ನೋಡು. ನನಗ್ ಬುದ್ಧಿ ಇಲ್ಲ ಅಂತ ನೀನ್ ಒಬ್ಳೆ ಹೇಳ್ತಿದ್ಯಾ, ಆದ್ರೆ ನಿನ್ನ ಮನೇಲಿರೋರೆಲ್ಲ ಹೇಳ್ತಾ ಇದಾರೆ ಗೊತ್ತಾ, ಬುದ್ಧಿ ಇಲ್ದೆ ಇರೋಳು. ಏಯ್, ಹೊಲ್ಲು ಉದುರ್ಸ್ಬಿಡ್ತೀನಿ, ನೋಡ್ತಿರು. ಓಹೋ, ಏನ್ ಅನ್ಕೊಂಡಿದ್ಯಮ್ಮ? ಉದುರ್ಸಕ್ಕಿದ್ದು ದಾಳಿಂಬೆನ ಇಲ್ಲ ಸಪೋಟನ? ಚರ್ಮ ಸುಲಿದ್ರೆ ಅದು ಸಪೋಟ ತರಾನೇ ಇರುತ್ತೆ. ಏಯ್, ನೀನ್ ಅಂತ ಇದ್ರೆ ನಾನ್ ಕೇಳಿಸ್ಕೊತೇನೆ ಇರ್ತೀನಿ ಅನ್ಕೊಂಡಿದ್ಯಾ? ನನಗೂ ನಿನ್ಕಿಂತ ಚೆನ್ನಾಗಿ ಜಗಳ ಮಾಡಕ್ ಬರುತ್ತೆ. ಅಯ್ಯೋ ಚಾರುಲತಾ, ನೀನ್ ನಿಲ್ಸು. ಆದ್ಯ, ಸುಮ್ನೆ ಇರು ಆದ್ಯ ಪ್ಲೀಸ್. ತಪ್ಪು ಮಾಡಿರೋದು ಅವಳು, ನಾನ್ ಯಾಕೆ ಸುಮ್ನೆ ಇರ್ಬೇಕು? ಮಿಸ್ ಆಗಿ ಏನೋ ಜ್ಯೂಸ್ ಬಿದ್ದೋಯ್ತು, ಅದಕ್ಕೆ ಕೆರೋಸಿನ ಬಿದ್ದೋಗಿರೋ ಓರಾಗಾಡ್ತಾ ಇದ್ದಾಳೆ. ಹಾ, ನಿನ್ನ ಮೇಲೆ ಹಾಕಿದ್ರೆ ಅವಾಗ ಗೊತ್ತಾಗತ್ತೆ. ನಿಜವಾಗ್ಲೂ ಕೆರೋಸಿನ್ ಬಿದ್ರೆ ನಾನೇ ಬೆಂಕಿ ಹಚ್ತೀನಿ. ನೋಡ್ದೆ ರಾಜಲಕ್ಷ್ಮಿ ಹೇಗ್ ಮಾತಾಡ್ತಾ ಇದ್ದಾಳೆ. ಆದ್ಯ, 2 ನಿಮಿಷ ನೀನ್ ಮಾತಾಡ್ದೆ ಇರ್ತೀಯ. ಚಾರುಲತಾ, ನೀನ್ ಹೋಗು. ಇವಳನ್ನ ಏನು ಅನ್ಕೊಂಡಿದ್ದಾಳೆ ರಾಜಲಕ್ಷ್ಮಿ? ಇವಳಿಗೆ ಸ್ವಲ್ಪ ಹೇಳ್ಬಿಡು, ನನ್ನ ಹತ್ರ ಇದೆಲ್ಲ ನಡೆಯಲ್ಲ ಅಂತ. ಹೇಳ್ತೀನಿ. ನೀನು ಕೂಡ ನನ್ ಬಗ್ಗೆ ಸರಿಯಾಗಿ ಹೇಳು. ನನ್ ಜೊತೆ ಇದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಸೀನು ಮಾವ, ಅವನೊಂದ್ ದೊಡ್ಡ ಡ್ರಮ್ಮು, ಅದೊಂದ್ ಪಪ್ಪು, ಇವಳೊಂದ್ ಚಾರು. ಪಪ್ಪು ಚಾರು. ಅಯ್ಯೋ ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ನೀವ್ ಜಗಳ ಆಡ್ತಿದ್ರೆ ನನಗ್ ಟೆನ್ಷನ್ ಆಗ್ತಿದೆ ಆದ್ಯ. ಹಾಕಿನ ಧೈರ್ಯವಾಗಿ ಆಡ್ದೆ ತಾನೆ, ಇದೂನು ಹಾಗೇನೆ. ನನ್ ಬಗ್ಗೆ ಬಿಟ್ಟು ಹಾಕು. ನಿನ್ಗೆ ಯಾರಾದ್ರೂ ಏನಾದ್ರೂ ಹೇಳ್ತಾರೇನೋ ಅಂತ ನನ್ಗೆಷ್ಟು ಭಯ ಆಗ್ತಿದೆ ಅಂತ ನಿನಗೆ ಗೊತ್ತಾ? ಚಾರು ಎಷ್ಟು ಅಮಾಯಕಿ ಗೊತ್ತಾ? ಅಮಾಯಕಿನ? ಅವಳೊಂದ್ ಮರಿ ರಾಕ್ಷಸಿ. ನಿಮ್ ಮಾವಂಗೆ ಹೋಗೋ ಕಾಲ ಹತ್ರ ಬಂದಿರೋ ಹಾಗಿದೆ. ಹುಷಾರಾಗಿರಕ್ ಹೇಳು ಆ ರಾಕ್ಷಸಿಯಿಂದ. ಅಯ್ಯೋ ಶ್ರೀ ಆಂಜನೇಯ, ಇವ್ರ ಮಧ್ಯೆ ಏನೋ ಆಗ್ದಿರೋ ಹಾಗೆ ನೋಡ್ಕೊಳಪ್ಪ ಸ್ವಾಮಿ. ಆದ್ಯಾಗ ಏನೋ ಆಗ್ದಿರೋ ಹಾಗೆ ನೋಡ್ಕೋ.